ನಮಸ್ಕಾರ ಎಲ್ಲರಿಗೂ. ಊರ್ವನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಜೆ ಆಗ್ತಿದ್ದಂತೆ, ಅದರಲ್ಲೂ ಮಳೆ ಬರುವಾಗ ಅಥವಾ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸೋದು ಸಹಜ ಅಲ್ವಾ? ಪ್ರತಿ ಸಲ ಕೇವಲ ಕಡಲೆ ಹಿಟ್ಟಿನಲ್ಲಿ ಅದ್ದಿ ತೆಗೆಯೋ ಅದೇ ಹಳೆ ಬೋರಿಂಗ್ ಬದನೆಕಾಯಿ ತಿಂದು ಬೇಜಾರಾಗಿದ್ದರೆ, ನಿಮಗೋಸ್ಕರನೇ ಇವತ್ತು ಒಂದು ಸೂಪರ್ ಟೇಸ್ಟಿ ಆ್ಯಂಡ್ ಡಿಫ್ರೆಂಟ್ ರೆಸಿಪಿನ ತಂದಿದ್ದೀನಿ. ಹೊರಗಡೆ ಗರಿಗರಿಯಾಗಿ ಆ್ಯಂಡ್ ಒಳಗಡೆ ಸಾಫ್ಟಾಗಿ ನಾಲಿಗೆ ರುಚಿ ಕೊಡುವಂಥ ಗ್ರೀನ್ ಸ್ಟಫಿಂಗ್ ಬಜ್ಜಿ ಇದು. ಇವತ್ತು ನಾನು ಹೇಳಿಕೊಡೋ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದರೆ ಎಣ್ಣೆ ಹೀರಿಕೊಳ್ಳದೆ ನಿಮ್ಮ ಬದನೆಕಾಯಿ ಬಜ್ಜಿ ಗರಿಗರಿಯಾಗಿ ಬರುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಪೇಸ್ಟ್ ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ. ಇದು ಬಜ್ಜಿಗೆ ಘಮ ಕೊಡೋದಲ್ಲದೆ ಡೈಜೆಷನ್ಗೂ ಒಳ್ಳೆಯದು. ಹಾಗೆ 10 ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಬ್ಯಾಟರ್ ಕಲಿಸುವಾಗಲೂ ಅಲ್ಲಿ ಕೂಡ ಹಾಕೋತೀನಿ. ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿನ ಹಾಕೋತೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನೀವು ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಇಲ್ಲಿ ನಾನು 3 ಬದನೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಹೇಗೆ ಕಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಾಫ್ ಸರ್ಕಲ್ ಮತ್ತು ಫುಲ್ ಸರ್ಕಲ್, ಈ ಥರ ಎಲ್ಲ ಬದನೆಕಾಯಿನ ಕಟ್ ಮಾಡ್ಕೋಬೇಕು. ಹಾಫ್ ಸರ್ಕಲ್ ಮತ್ತು ಫುಲ್ ಸರ್ಕಲ್ ಕಾಣ್ತಾ ಇದೆ ಅಲ್ವಾ ನಿಮಗೆ ನಾನು ಹೇಗೆ ಕಟ್ ಮಾಡ್ತಿದ್ದೆ ಅಂತೇಳಿ. ಈ ಥರ ಕಟ್ ಮಾಡೋದ್ರಿಂದ ಮಧ್ಯದಲ್ಲಿ ಸ್ಟಫಿಂಗ್ ತುಂಬೋದಕ್ಕೆ ಸಹಾಯ ಆಗುತ್ತೆ. ಎಲ್ಲ ಬದನೆಕಾಯಿನ ಹೇಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಧ್ಯದಲ್ಲಿ ಜಾಗ ಬಿಡೋದ್ರಿಂದ ಮಸಾಲೆ ತುಂಬಕ್ಕೆ ಸಹಾಯ ಆಗುತ್ತೆ. ಎಲ್ಲ ಬದನೆಕಾಯಿಗಳನ್ನು ಈ ಥರನೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಧ್ಯದಲ್ಲಿ ನಾವು ಸ್ಟಫಿಂಗ್ ತುಂಬ್ಕೋಬಹುದು. ನೀವು ಈ ಥರ ತುಂಬ ದಪ್ಪವಾಗಿ ಕಟ್ ಮಾಡಬೇಡಿ, ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಸ್ಟಫಿಂಗ್ನ ತುಂಬ್ತಾ ಇದ್ದೀನಿ. ನಿಮಗೇನಾದರೂ ಗ್ರೀನ್ ಚಿಲ್ಲಿ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ರುಚಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಬಜ್ಜಿ ಗರಿಗರಿಯಾಗಿ ಬರಲು ಸೀಕ್ರೆಟ್ ಬ್ಯಾಟರ್ನ ರೆಡಿ ಮಾಡ್ಕೋತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದು ಒಳ್ಳೆ ಕ್ವಾಲಿಟಿ ಇರೋದು. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಓಂ ಕಾಳು ಅಂದರೆ ಅಜ್ವೈನ್, ಗ್ಯಾಸ್ಟ್ರಿಕ್ ಆಗೋದನ್ನು ಇದು ತಡೆಗಟ್ಟುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಂ ಕಾಳು, ಅಡಿಗೆ ಸೋಡಾ, ಉಪ್ಪು ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ನೋಡಿ, ನಾನಿಲ್ಲಿ ಎಣ್ಣೆ ಕಾಯ್ದಕ್ಕಿಟ್ಟಿದ್ದೀನಿ. ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟಿಗೆಲ್ಲ. ಈ ರೀತಿ ಕಾದಿರೋ ಎಣ್ಣೆ ಹಾಕೊಳ್ಳೋದ್ರಿಂದ ಬಜ್ಜಿ ಎಣ್ಣೆ ಹೀರಿಕೊಳ್ಳದಂತೆ ತಡೆಯುತ್ತೆ ಮತ್ತು ಹೆಚ್ಚು ಹೊತ್ತು ಗರಿಗರಿಯಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಂತೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವ ಥರ ಹದ ಇರಬೇಕಂದ್ರೆ ದೋಸೆ ಹದ ಥರ, ಆ ಥರ ಹದದಲ್ಲಿ ನೀವು ಇದನ್ನು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಿ ಗಂಟಿಲ್ಲದಂತೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೀವು ಕೈಯಿಂದ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸ್ಪೂನಿಂದ ಕಲಿಸ್ತೀರಂದರೆ ಅಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗೋದಿಲ್ಲ. ನೋಡಿ, ಇವಾಗ ಗಂಟೇನೂ ಇಲ್ಲ. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಆ ಬದನೆಕಾಯಿನ ಈ ಕಡಲೆ ಹಿಟ್ಟಿನಲ್ಲಿ ಎದ್ದಿ ಕರಿಯೋಕೆ ಹಾಕ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಡಿ, ಇಲ್ಲಾಂದರೆ ಬಜ್ಜಿ ಅನ್ನೋದು ಸೀದು ಹೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆ ಹೊಂಬಣ್ಣ ಬರುವವರೆಗೆ ಗರಿಗರಿಯಾಗಿ ಕರಿಯಿರಿ. ಈ ಥರ ಬದನೆಕಾಯಿನ ಹಾಕುವಾಗ ತುಂಬ ಜಾಸ್ತಿ ಹಾಕಬೇಡಿ, ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕಿ, ಇಲ್ಲಾಂದರೆ ನಿಮಗೆ ತಿರುಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಡೆಫಿನೆಟಾಗಿ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಮೇಲೆ ಕೆಂಪಾಗುತ್ತೆ, ಒಳಗಡೆ ಹಸಿ ಬಿಸಿ ಆಗಿರುತ್ತೆ. ಆ್ಯಂಡ್ ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ, ಆರೋಗ್ಯಕ್ಕೂ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಮಳೆ ಬರ್ತಾ ಇರುವಾಗ ಈ ಬಜ್ಜಿ ತಿಂತಾ ಇದ್ರೆ ಆಹಾ, ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ?
ಈ ಥರ ಎಲ್ಲ ಬಜ್ಜಿಗಳನ್ನು ಕರೆದು ತೆಗೆದು ಮತ್ತೆ ಈ ಸೆಕೆಂಡ್ ಬ್ಯಾಚನ್ನು ಹಾಕೋಬೋದು. ನೋಡಿದ್ರಲ್ಲ, ನೋಡೋಕೆ ಇಷ್ಟು ಕ್ರಿಸ್ಪಿಯಾಗಿ ಬಾಯಲ್ಲಿ ನೀರೂರಿಸೋ ಹಾಗೆ ಬಂದಿದೆ ಅಂತ. ಈ ಮಸಾಲೆಯ ಘಮ ಇಡೀ ಮನೆಯನ್ನೇ ತುಂಬಿಕೊಳ್ಳುತ್ತೆ. ಸಂಜೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಈ ಸ್ಪೆಷಲ್ ಸ್ಟಫ್ಡ್ ಬಜ್ಜಿನ ಸರ್ವ್ ಮಾಡಿದರೆ ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗಲ್ಲ. ಮನೆಯಲ್ಲಿರೋ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೆ ಪ್ರತಿಯೊಬ್ಬರು ಖಂಡಿತ ಇಷ್ಟಪಟ್ಟು ತಿಂತಾರೆ. ಇವತ್ತೇ ನಿಮ್ಮ ಮನೆಯಲ್ಲಿ ಈ ಹೊಸ ಥರದ ಬದನೆಕಾಯಿ ಬಜ್ಜಿನ ಟ್ರೈ ಮಾಡಿ. ಮನೆಯವರ ರಿಯಾಕ್ಷನ್ ಹೇಗಿತ್ತು ಅಂತ ಮರೆಯದೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಉರ್ವನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.